ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ವಿಡಿಯೋ. ಇವತ್ತಿನ ಸ್ಪೆಷಲ್ ಏನು ಗೊತ್ತಾ? ಇವತ್ತು ನಾನು ಬ್ಲಿಂಕಿಟಿಂದ ಐಟಮ್ಸ್ನ ಆರ್ಡರ್ ಮಾಡಿದ್ದೆ. ಇವತ್ತಿನ ಸ್ಪೆಷಲ್ ಬಂದುಬಿಟ್ಟು ರೈಸ್ ಪೆಪ್ಪರ್ ಡಂಪ್ಲಿಂಗ್ಸ್. ಸೊ ನಾನು ಬ್ಲಿಂಕಿಟಿಂದ ಏನೇನು ತರಿಸಿದ್ದೀನಿ ನೋಡೋಣ ಬನ್ನಿ. ಫಸ್ಟು ರೈಸ್ ಪೆಪ್ಪರ್, ಆಮೇಲೆ ಕೆಚಪ್ ಮತ್ತು ಮಯೋನೀಸ್ ತರಿಸಿದ್ದೆ. ರೈಸ್ ಪೆಪ್ಪರ್ ಡಂಪ್ಲಿಂಗ್ ಮಾಡೋಕ್ಕೆ ಏನೇನು ಐಟಮ್ಸ್ ಬೇಕು ಅಂತ ನೋಡೋಣ. ಫಸ್ಟು ಆನಿಯನ್, ಕ್ಯಾಪ್ಸಿಕಮ್, ಕ್ಯಾರೆಟ್, ಕ್ಯಾಬೇಜ್, ಗಾರ್ಲಿಕ್, ಪನ್ನೀರ್, ರೈಸ್ ಪೇಪರ್, ಟೊಮ್ಯಾಟೊ ಕೆಚಪ್, ಮಯೋನೀಸ್. ಸೊ ಇಷ್ಟೆಲ್ಲ ಐಟಮ್ಸ್ ಬೇಕಾಗುತ್ತೆ. ಫಸ್ಟು ಒಂದು ಪ್ಯಾನಿಗೆ ಎಣ್ಣೆ ಹಾಕಿಬಿಟ್ಟು ಅದು ಕಾದ ನಂತರ ಬೆಳ್ಳುಳ್ಳಿ, ನಂತರ ಈರುಳ್ಳಿ ಹಾಕಿ ಫ್ರೈ ಮಾಡಬೇಕು. ಇದಾದಮೇಲೆ ಒಂದೊಂದೇ ತರಕಾರಿನ ಹಾಕ್ಕೊಂಡು ಬಾಡಿಸ್ಬೇಕು. ಇದಾದಮೇಲೆ ನಾವು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು. ಆಮೇಲೆ ಸ್ವಲ್ಪ ಅರಿಶಿನ. ಇದಾದಮೇಲೆ ನಾವು ಲಾಸ್ಟಿಗೆ ಪನ್ನೀರ್ ಹಾಕೊಳ್ಳೋಣ, ಯಾಕಂದರೆ ಪನ್ನೀರು ಬೇಗ ಬೇಯುತ್ತೆ. ಹೀಗೆ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಇದಾದಮೇಲೆ ಇದಕ್ಕೆ ಸ್ವಲ್ಪ ಮಸಾಲ ಪೌಡ್ರ್ ಹಾಕಬೇಕು. ಸ್ವಲ್ಪ ಟೇಸ್ಟ್ಗೋಸ್ಕರ ಗರಂ ಮಸಾಲ ಇಲ್ಲಾಂದರೆ ಯಾವ್ದಾದ್ರು ಮಸಾಲ ಪೌಡ್ರನ್ನ ಹಾಕ್ಕೊಳ್ಳಿ. ಇದಾದಮೇಲೆ ಇದಕ್ಕೆ ಪೆಪ್ಪರ್ ಹಾಕೋಣ. ನೆಕ್ಸ್ಟ್ ಖಾರ ಪುಡಿ ಹಾಕ್ಕೊಳ್ಳೋಣ. ಇದಾದಮೇಲೆ ಸ್ವಲ್ಪ ಫ್ರೈ ಮಾಡಿಕೊಂಡು ಈಗ ರೆಡಿಯಾಗುತ್ತೆ ಡಂಪ್ಲಿಂಗ್ಸ್ ಫಿಲ್ಲಿಂಗ್. ಈಗ ಫಿಲ್ಲಿಂಗ್ ಹೆಂಗೆ ಮಾಡ್ಕೊಳೋದು ನೋಡೋಣ ಬನ್ನಿ. ಫಸ್ಟು ರೈಸ್ ಪೆಪ್ಪರ್ನ ತೊಗೊಂಡ್ಬಿಟ್ಟು ನಾನಿಲ್ಲಿ ಹಾಫ್ ಕಟ್ ಮಾಡ್ಕೊತಿದ್ದೀನಿ, ಇಲ್ಲಾಂದರೆ ನೀವು ಒಂದು ಫುಲ್ನ ಮಾಡ್ಕೋಬೋದು. ನೆಕ್ಸ್ಟ್ ಅದನ್ನು ನೀರಲ್ಲಿ ಡಿಪ್ ಮಾಡಬೇಕು. 2 ಸೈಡ್ಸೂ 2 ಮಿನಿಟ್ಸ್ ಡಿಪ್ ಮಾಡಿದ್ರೆ ಸಾಕು. ಈಗ ಇದನ್ನು ತೆಗೆದ್ರೆ ನೋಡಿ ಈ ರೀತಿ ಕಾಣುತ್ತೆ. ಇದನ್ನು ಬೇರೆ ಪ್ಲೇಟಿಗೆ ಡೈರೆಕ್ಟಾಗಿ ಟ್ರಾನ್ಸ್ಫರ್ ಮಾಡ್ಕೋಬೇಕು. ಆಗಲೇ ಪ್ರಿಪೇರ್ ಮಾಡಿದ್ದನ್ನ ಫಿಲ್ಲಿಂಗ್ ಹಾಕೋಬಿಟ್ಟು ಫೋಲ್ಡ್ ಮಾಡಬೇಕು. ಈಗ ಇದನ್ನು ಹೆಂಗೆ ಫ್ರೈ ಮಾಡೋದು ಅಂತ ನೋಡೋಣ ಬನ್ನಿ. ಒಂದು ಪ್ಯಾನಲ್ಲಿ ಎಣ್ಣೆ ಕಾಯಿಸ್ಕೊಂಡ್ಬಿಟ್ಟು ಎಣ್ಣೆ ಕಾಯ್ದ್ಮೇಲೆ ಡಂಪ್ಲಿಂಗ್ಸ್ನ ಅದರಲ್ಲಿ ಹಾಕಬೇಕು. 2 ಸೈಡ್ಸ್ ನೀಟಾಗಿ ಫ್ರೈ ಮಾಡ್ಕೋಬೇಕು. ಈಗ ಡಂಪ್ಲಿಂಗ್ಸ್ ರೆಡಿಯಾಗಿದೆ ನೋಡಿ. ಇದು ತುಂಬ ಚೆನ್ನಾಗಿತ್ತು. ನೀವು ಕೂಡ ಟ್ರೈ ಮಾಡಿ. ಚೆನ್ನಾಗಿದೆ ಕಮೆಂಟ್ ಮಾಡಿ ತಿಳಿಸಿ. ಬಾಯ್.